ಬಾ ಮತ್ತೆ ಕುತ್ಕೋ ಕೆಳಗೆ. ಎಷ್ಟು ಕಿರಿಕಿರಿ ಮಗಾದಿ ಮಾರಾಯ. ತಗೋ ನೋಡಿ ಸ್ನೇಹಿತರೆ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ತುಂಬಾ ಗರಿಗರಿಯಾಗಿ ಬಂದಿದ್ದಾವೆ. ನಿಮಗೂ ಕೂಡ ಕಾಣ್ತಿರ್ಬೋದು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ, ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಕೆಲಸ ಬಂದು ಆಲ್ರೆಸ್ಟ್ ಆಗಿದೆ. ಆಲ್ಮೋಸ್ಟ್ ಈಗ ಹಸಿ ಶೇಂಗಾ ರಾತ್ರಿ ನೆನೆ ಇಟ್ಟಿದ್ನಲ್ಲ, ಅದು ಈಗ ದಿನ ನೆನೆ ಇಡ್ತೀನಿ. ಇಷ್ಟೊತ್ತಿಗೆ ತಿಂತೇನೆ ಸ್ನೇಹಿತರೆ. ಮಳೆ ತೋರಿಸ್ತೀನಿ ಬನ್ನಿ. ಮಳೆ ನೋಡಿ, ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗ್ತಿದೆ ಫುಲ್ಲು. ಇಲ್ಲಂತೂ ದಾರಿ ಬಂದಾಗಿದೆ ಹೋಗೋದಕ್ಕೆ. ಹೊಳಿ ಥರ ನೀರು ನಿಂತಿದೆ ಸ್ನೇಹಿತರೆ. ಇಲ್ಲಿ ಎಲ್ಲ ಬಂದಾಗಿದೆ. ಇದು ಕಟ್ಟೆ ಫುಲ್ಲು ತುಂಬಿದೆ. ಗುಡುಗು ಬರ್ತಾಯಿದೆ. ಮೇಲೆ ಹೋಗಿ ನೋಡಿ ಬಂದ್ಯಾ? ನೋಡಿ ಈ ಥರ ಈಗ ನಾವು ಹೇಗೆ ಮಾಡ್ಬೇಕು ಹೇಳಿ ಸ್ನೇಹಿತರೆ. ಮನೆ ಕಟ್ಲಿಕ್ಕೆ, ರೂಮ್ ಕಟ್ಲಿಕ್ಕೆ ಬರ್ತೀನಿ ಅಂಥೇಳಿ ಸುಳ್ಳು ಹೇಳಿ ಮೋಸ ಮಾಡಿದರು. ಇಷ್ಟೊತ್ತಿಗೆಲ್ಲ ನಮ್ಮ ರೂಮ್ ಮುಗೀತಿತ್ತು. ಸೊಳ್ಳೆ ನೋಡಿ ಹೇಗೆ ಕೂತಿದ್ದಾವೆ ಕೈ ಮೇಲೆ ಎರಡೆರಡು. ಈಗ ತರಿಸ್ಕೊಂಡು ಕೂತೀವಿ. ಅದರಿಂದ ಈಗ ಈ ಕಡೆ ನೀರು ಹೋಗಾಕ್ ಬಿಡ್ತಿದ್ವಿ, ಈ ಕಡೆ ನೀರು ಹೋಗ್ತಾ ಇಲ್ಲ. ಇಲ್ಲಿ ನಿಂತು ಬಿಟ್ಟಿದೆ. ಹಾಗೆ ನಮ್ಮ ಯಜಮಾನ್ರು ಹೇಳ್ತಾರೋ ಒಳಗಡೆ ನೀರು ಬಿಸಿ ನೀರು ಮಾಡ್ಕೊಂಡು ಸ್ನಾನ ಮಾಡಿ ಅಂಥೇಳಿ. ಇಲ್ಲಿ ನೀರು ಹೇಗೆ ಬಿಸಿ ನೀರು ಮಾಡಬೇಕು ನೋಡಿ. ಇಲ್ಲಿ ನೋಡಿ ನೀರು ಹೇಗೆ ಬೀಳ್ತಾಯಿದೆ. ಇಷ್ಟೊತ್ತರ ಫುಲ್ಲು ನೀರು ಬೀಳ್ತಾಯಿತ್ತು ಇಲ್ಲಿ. ಹೇಗೆ ಸ್ನಾನ ಮಾಡೋದು ಇಲ್ಲಿ ಬಿಸಿ ನೀರು ಕಾಯಿಸ್ಕೊಂಡು, ಅದು ಕಷ್ಟ ನೋಡಿ. ನೀರು ಫುಲ್ ಬೀಳ್ತಾಯಿದೆ. ಏನು ಮಾಡ್ತಾರೋ ಮಾಡಲಿ. ಇಲ್ಲಿ ಬಂದೀಗ ನೀರು ನೋಡಿ, ಮೇಲ್ಗಡೆ ನೀರು ಯಾವ ಥರ ಬೀಳ್ತಾಯಿದೆ. ಫುಲ್ಲು ನೀರು. ನಾನೀಗ ಕೆಲ್ಸಕ್ಕೆ ಹೋಗ್ತೇನೆ ಸ್ನೇಹಿತರೆ. ಆಲ್ರೆಡಿ 8 ಗಂಟೆ ಆಗ್ತಾ 8:30 ಆಗ್ತಾ ಬಂದಿದೆ ಬೆಳಗ್ಗೆ. ಕೆಲ್ಸಕ್ಕೆ ಹೋಗ್ತೇನೆ, ಇಲ್ಲ ಅಂದರೆ ಲೇಟ್ ಆಗುತ್ತೆ ನನಗೂ ಕೂಡ. ನೋಡಿ ಉಡುಪಿಯಲ್ಲಿ ಯಾವ ಥರ ಮಳೆ ಆಗ್ತಾಯಿದೆ. ಜೋರು ಮಳೆ ಇದೆ, ಫುಲ್ಲು ಮಳೆ. ನೋಡಿ ಸ್ನೇಹಿತರೆ, ಇವತ್ತು ಬೆಳಗ್ಗೆಯಿಂದ ಏನು ನಾನು ಗುಡ್ ಮಾರ್ನಿಂಗ್ ಹೇಳಿದ ಮೇಲೆ ವಿಡಿಯೋನ ಮಾಡಲಿಲ್ಲ. ಈಗ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಚಹಾ ಕುದೀತಾ ಇದೆ ಆಲ್ರೆಡಿ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತು. ಅಲ್ಲ ರೀ, ಮಳೆ ಫುಲ್ ಇತ್ತು. ಯಜಮಾನ್ರು ನಿಂತಿದ್ದಾರೆ, ಆದರೆ ಅವರು ಡ್ರೆಸ್ ಹಾಕಿಲ್ಲ. ಅದಕ್ಕಾಗಿ ನಿಮಗೆ ತೋರಿಸೋದಕ್ಕಾಗಲ್ಲ. ಈಗ ಮಕ್ಕಳು ನಮ್ಮ ಅಮ್ಮರ ಮನೆಗೆ ಹೋಗಿದ್ದಾರೆ. ಅವರಿಗೆ ಚಹಾ ಮಾಡ್ತಾಯಿದ್ದೀನಿ. ಕುದೀತು, ಬರ್ತಾರೆ ಎಷ್ಟರಲ್ಲೇ. ಈಗ ಚಹಾ ಕುದೀತ್ರಿ. ನಮ್ಮ ಬಾಳೆ ಸಸಿ ನೋಡಿ ಎಷ್ಟು ಚಂದ ಬಂದ. ಸಸಿ ಎಲ್ಲ ಕಿತ್ತು ಬಿಸಾಕಿದ್ದು ಅಲ್ಲ ರೀ, ಎಷ್ಟು ಚಂದ ಬಂದ ನೋಡ್ರಿ. ಯಜಮಾನ್ರಲ್ಲಿ ಏನೋ ಕಾರ್ಬಾರ್ ಮಾಡತ್ತಾರೆ ನೋಡಿ. ಕವರ್ ತೊಗೊಳಕ್ಕೆ ಹಾಕಿರು. ಈಗ ಇಲ್ಲೊಂದು 3 ಆಲೂಗಡ್ಡೆ ಇಟ್ಕೊಂಡಿದ್ದೀನಿ. ಈ ಆಲೂಗಡ್ಡೆಯಿಂದ ಒಂದು ಮಕ್ಕಳಿಗೆ ಸಾಯಂಕಾಲದ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೇಕಂಥೇಳಿ. ಧನುಷನ ಬಂದು ಅಮ್ಮರ ಮನೆಗೆ ಹೋಗಿದ್ದಾನೆ. ಶ್ರೇಯಾ ಕೂಡ ಹೋಗಿದ್ದಾರೆ. ಇಬ್ಬರು ಕೂಡ ಹೋಗ್ತಾರೆ ಅಲ್ಲಿಗೆ ನಮ್ಮ ಅಮ್ಮರ ಮನೆಗೆ. ಈಗ ಈ 3 ಆಲೂಗಡ್ಡೆಯಿಂದ ಒಂದು ಸಿಂಪಲ್ಲಾಗಿ ಸಾಯಂಕಾಲ ಚಹಾ ಒಟ್ಟಿಗೆ ಸ್ನ್ಯಾಕ್ಸು ಮಾಡ್ತಾಯಿದ್ದೀನಿ. ಬೇಗ ಬೇಗ ಒಂದು 10 ನಿಮಿಷದ ಒಳಗಡೆ ರೆಡಿ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂಥೇಳಿ ನೀವು ಒಂದು ಸತಿ ನೋಡ್ಕೊಂಡು ಬರೋಣ ಬನ್ನಿ. ಕ್ವಿಕ್ಕಾಗಿ ಇವತ್ತು ರೆಸಿಪಿ ಬರುತ್ತೆ. ಯಜಮಾನ್ರಿಗೆ ಚಹಾ ಕೊಡ್ತೇನೆ. ಯಾಕಂದರೆ ಯಜಮಾನ್ರೀಗ ಮಕ್ಕಳನ್ನ ಕರ್ಕೊಂಬರ್ಲಿಕ್ಕೆ ಹೋಗ್ತಾರೆ. ಮಳೆ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಮಳೆ ಇತ್ತು ಸ್ನೇಹಿತರೆ. ನಾನು ಏನು ಅಮ್ಮರ ಮನೆಯಿಂದ ಚಂಡಿಯಾಗಿ ಬಂದೀವಿ. ಅಂದರೆ ಚಂಡಿ ಅಂದರೆ ತೋರಿಸ್ಕೊಂಬಂದೀವಿ. ಆವಾಗ ಇದು ಬಂದು ವಿಡಿಯೋ ಮಾಡೋದಕ್ಕೆ ಅಲ್ಲಿ ಎಲ್ಲರೂ ಹೊಚ್ಕೊಂಡು ಮಲ್ಕೊಂಡ್ಬಿಟ್ಟಿವಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನೋಡಿ. ಮೊದಲು ಯಜಮಾನ್ರಿಗೆ ಈಗ ಚಹಾ ಕೊಟ್ಟಿರ್ತೇನೆ. ಅವರಿಗೆ ಚೂರು ಬೇಕಂತೆ ಸ್ನ್ಯಾಕ್ಸ್ ಒಟ್ಟಿಗೆ, ಆಮೇಲೆ ತಿಂತೇನೆ ಅಂತ ಹೇಳಿದರು. ಇಲ್ಲಿ ಯಜಮಾನ್ರು ಕೂತಿದ್ದಾರೆ. ಇವ್ರು ಈ ಚಳಿಯಲ್ಲಿನೂ ಡ್ರೆಸ್ ಹಾಕ್ಕೊಳ್ಳಲ್ಲ. ಇಂಥ ನನ್ನ ಗಂಡ ನೋಡಿ ಅಲ್ಲ ರೀ. ಅವ್ರನ್ನ ನಾನು ತೋರಿಸೋದಿಲ್ಲ, ಬೈತೀರಿ ಎಲ್ಲರೂ ಸೇರಿಕೊಂಡು. ಅದಕ್ಕಾಗಿ ಬೇಡ.
ಶರ್ಟ್ ಹಾಕಲ್ಲ ಅವರು ಜಾಸ್ತಿ ಯಾವಾಗಲೂ ಮನೆಗೆ ಬಂದರೆ ಅದಕ್ಕಾಗಿ ಈಗ ಇದನ್ನೊಂದು ಸ್ನ್ಯಾಕ್ಸ್ ಮಾಡಿಬಿಡ್ತೀನಿ ಕ್ವಿಕ್ಕಾಗಿ. ಹೀಗಾಗುತ್ತೆ ಅಂಥೇಳಿ ನೋಡೋಣ ಸ್ನೇಹಿತರೆ, ನನಗೂ ರೆಸಿಪಿಗೆ ಬೇಕಾಗಿತ್ತು ಅದಕ್ಕಾಗಿ. ಅಪ್ಪಮ್ಮಗಳ ಕೆಲಸ ಸ್ಟಾರ್ಟ್ ಆಗಿದೆ. ಶ್ರೇಯಾ ಈರುಳ್ಳಿ ಕಟ್ ಮಾಡ್ಬೇಕಂತ ಕೂತಿದ್ದಾಳೆ. ಇದು ಕೊತ್ತಂಬರಿ ಸೊಪ್ಪು, ಫ್ರಿಜ್ಜ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಇದೆ ಅಂಥೇಳಿ ಫುಲ್ ಹೈ ಇಟ್ಟಿದ್ದೆ ಸ್ನೇಹಿತರೆ. ಎಲ್ಲ ಅದು ಕಮ್ಮಿ ಮಾಡಂಟ್ಲಿ ಐಸು ಎಲ್ಲ ಹಾಳಾಗಿದೆ. ಇಷ್ಟೊಂದು ಕೊತ್ತಂಬರಿ ಸೊಪ್ಪು ಯಜಮಾನ್ರು ಕೊತ್ತು ಇದನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಅಲ್ವಾ. ನಮ್ಮ ಮೇಡಮ್ ಅವ್ರು ನೋಡಿ ಕೆಲಸ ಇವ್ರದ್ದು ಇವ್ರು ಮಾಡ್ತಾಯಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ನೀವೇನು ಮಾಡತ್ತೀರಿ? ಹಾಂ, ಇವನು ತಿರ್ಗಾಡ್ತಾ ಇದ್ದಾನೆ ನೋಡಿ. ಅಲ್ಲ ರೀ ನೋಡಿ, ಇವ್ರು ಇದನ್ನು ಮಾಡ್ತಾಯಿದ್ದಾರೆ. ಮಾಡಲಿ ಸ್ನೇಹಿತರೆ, ನಮ್ಮದು ಸ್ವಲ್ಪ ಬನ್ನಿ ಇಲ್ಲಿ ಕೆಲಸ, ನಮ್ಮ ಡ್ಯೂಟಿ ಸ್ಟಾರ್ಟ್. ನೋಡಿ ಇಲ್ಲಿ ನಾನು ಆವಾಗಲೇ ಆಲೂಗಡ್ಡೆ ಚಿಪ್ಸು ಮಾಡ್ತಾಯಿದ್ನೆಲ್ಲ, ಇದನ್ನ ಆ ಕಡೆ ಇಡಪ್ಪ. ನೋಡಿ ಇಲ್ಲಿ ಗರಿಯಾಗಿ ಹೇಗೆ ಬಂದವ ಆಲೂಗಡ್ಡೆ ಚಿಪ್ಸ್. ಸೌಂಡ್ ಕೇಳಿಸ್ತಾ ಉಂಟ. ಇವು ಎಷ್ಟೊತ್ತನ ಗರಿ ಇರ್ತಾವೆ ನನಗೂ ಗೊತ್ತಿಲ್ಲ ಸ್ನೇಹಿತರೆ, ಆದರೆ ನಾನು ಮಾಡಿದ್ದೀನಿ ತುಂಬಾ ಈಗೆಲ್ಲ ಗರಿಯಾಗಿ ಬಂದಿದ್ದಾವೆ ಅಲ್ಲ. ನೋಡಿ ಇಲ್ಲಿ ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ನಾನು 3 ಆಲೂಗಡ್ಡೆನ ಇಟ್ಕೊಂಡಿದ್ದೆ. 3 ಆಲೂಗಡ್ಡೆಯಿಂದ ಮಾಡಲಿಲ್ಲ. 1 ಆಲೂಗಡ್ಡೆ ಜಾಸ್ತಿ ಅನಿಸ್ತು ಯಾಕೋ, ಮತ್ತು ತಿಂದರೆ ಒಳ್ಳೇದು, ತಿಂದಿದ್ರೆ ಇದಾಗುತ್ತೆ ಅಂಥೇಳಿ 2 ಆಲೂಗಡ್ಡೆ ಮಾಡಿದೆ. 1 ಆಲೂಗಡ್ಡೆನ ಮತ್ತೆ ಎತ್ತಿ ಇಟ್ಟಿದ್ದೀನಿ. ಈಗ ನನ್ನ ಅಯ್ಯಯ್ಯೋ ಈಗಲೇ ಕಲಿ ಸರ್ವ್ ಏನು ಮಾಡಿದ್ ನಾನು? ಹಾಂ ದರ್ಶ ಅಲ್ಲ ರೀ, ಇನ್ನೂ ನಾ ಸರ್ವ್ ಮಾಡಿ ತೋರಿಸಿಲ್ಲ. ಅವ್ನು ಖಾಲಿ ಮಾಡಕತ್ತೇನೆ ಈಗ. ಅಲ್ಲ ನಾ ಏನು ಸರ್ವ್ ಮಾಡಿ ತೋರಿಸಿದ್ರಿ? ಏ ಮತ್ತೆ ತಂದ ಅಯ್ಯಯ್ಯ ನೋಡಿ ಅವ್ರ ಅಕ್ಕಗೆ ತಿನ್ನಿಸ್ತಾ ಇದ್ದೇನೆ ನೋಡಿ. ಹೇಗಾಗಿದೆ ಶ್ರೇಯಮ್ಮ ರೀ? ನೀವು ತಿಂದ್ರಲ್ಲ, ಹೇಗಾಗಿದೆ? ಚಾದೊಟ್ಟಿಗೆ ಚೆನ್ನಾಗಿದೆಯಾ? ಪರಿಮಳ ಚೆನ್ನಾಗಿ ಬರ್ತಾ ಉಂಟು ನನಗೂ ಕೂಡ. ಚಿಪ್ಸ್ ಎಷ್ಟು ಗರಿಯಾಗಿ ಬಂದವು ನೋಡಿ. ಹಸಿವು ಆಲೂಗಡ್ಡೆದು ಮಾಡಿದ್ರು ಸ್ನೇಹಿತರೆ, ಎಷ್ಟು ಚೆನ್ನಾಗಿ. ನನ್ನ ಮಗ ನನಗೂ ತಿನ್ಸಿದ, ಅವ್ರ ಅಪ್ಪನಿಗೆ ಎಲ್ಲರಿಗೂ ತಿನ್ಸಿದ ನೋಡಿ. ಟೇಸ್ಟ್ ಮಾತ್ರ ಸೂಪರಾಗಿದೆ ಸ್ನೇಹಿತರೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಒಂಥರ ಏನೋ ಖುಷಿ ಆಯಿತು ನೋಡಿ. ಮಳೆ ಬರ್ತಾ ಉಂಟು ಹೊರಗಡೆ ಫುಲ್ಲು, ಮಳೆಯಲ್ಲಿ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ. 2 ಆಲೂಗಡ್ಡೆಯಿಂದ ಮಾಡಿದ್ರೆ ನಾವು ಇನ್ನೂ ಯಾವ ಚಹಾ ಕುಡಿಲ್ಲ. ಆವಾಗ ಯಜಮಾನ್ರಿಗೆ ಚಹಾ ಬೇಕಾಗಿತ್ತು, ಅದಕ್ಕಾಗಿ ಮಾಡಿದ್ದೆ ಸ್ನೇಹಿತರೆ. ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಇದನ್ನು ನೀವು ಎಷ್ಟು ತೆಳುವಾಗಿ ಕಟ್ ಮಾಡ್ಕೊತಿರಲ್ಲ ಅಷ್ಟು ಒಳ್ಳೆಯದು. ತುಂಬ ದಪ್ಪದಾಗಿ ಕಟ್ ಮಾಡಿದರೆ ಚಿಪ್ಸು ತುಂಬ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಆವಾಗಲೇ ಹೇಳಿದಾಗೆ ಇವನ್ನ ಎಷ್ಟು ತೆಳುವಾಗಿ ಹರಿಸ್ಕೊತಿರಲ್ಲ ಅಷ್ಟು ಒಳ್ಳೆಯದು. ಮತ್ತು ಸ್ವಲ್ಪ 1-2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಸ್ಟಾರ್ಟಿಂಗ್ ಹಾಕುವಾಗ, ಇದನ್ನೇನು ಎಣ್ಣೆಗೆ ಬಿಡ್ತಿರ್ತೀವಿ ನೋಡಿ, ಆವಾಗ ಸ್ಟಾರ್ಟಿಂಗ್ ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆನಂತರ ಸ್ಲೋ ಉರಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಗರಿ ಬರೋದು. ನೀವು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ಕೆರಟು ಬಿಡ್ತಾವೆ ಸ್ನೇಹಿತರೆ. ಕಲರ್ ಕೂಡ ಚೇಂಜ್ ಆಗುತ್ತೆ. ನಿಮಗೆ ಇನ್ನೊಂದು ಆಪ್ಷನಲ್ ಇದೆ, ಇಲ್ಲಿ ಚಿಲ್ಲಿ ಪೌಡರ್ ಬೇಡ ಅನ್ನೋರು ಕಾಯಿ ಮೆಣಸನ್ನು ಸಣ್ಣದಾಗಿ ಕುಟ್ಟಿ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಗರಿಯಾಗಿ ಬಂದಿದ್ದಾವೆ. ಈಗ ತಗೊಂಡ್ಬಿಡ್ತೇನೆ ನೋಡಿ. ಇಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಗರಿ ಕೂಡಲೇ ಮಾಡ್ಕೊಂಡು ತಿನ್ಬೋದು. ಡಬ್ಬಿಯಲ್ಲಿ ಸ್ಟೋರ್ ಮಾಡೋದಕ್ಕಂತೂ ಆಗಲ್ಲ ಅಂತ ಅಂದ್ಕೋತೇನೆ, ಯಾಕಂದರೆ ಮಳೆಗೆಲ್ಲ ಸ್ಮೂತ್ ಆಗಿಬಿಡುತ್ತೆ ಅಲ್ಲ ರೀ. ಈಗ ನಾನು ಇದೊಂದಿಷ್ಟಿದೆ ಹಾಕೊಂಡ್ಬಿಡ್ತೀನಿ. ಇದೊಂಚೂರು ಇದೊಂದಿಷ್ಟಿದೆ ಹಾಕಿಬಿಡ್ತೀನಿ. ಮತ್ತೆ ಮಳೆ ಬರೋ ಥರ ಇದೆ. ಒಂದು 3-4 ದಿನ ಆಯಿತು. ಬಟ್ಟೆ ಅಂತೂ ಒಣಗ್ತಾನೆ ಇಲ್ಲ, ಹಸಿ ಬಟ್ಟೆ ಇದೆ. ಹೇಗೆ ಮಾಡೋದು ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ, ಅಷ್ಟು ಬಟ್ಟೆಗಳಿದಾವೆ ಈಗ ನೋಡಿ. ನಮ್ಗೆ ಇಷ್ಟು ಹಾಕಿ ಪಾತ್ರೆ ಉಂಟು, ಪಾತ್ರೆ ಕಡೆ ಗಮನ ಕೊಡ್ತೇನೆ. ಸ್ವಲ್ಪ ಚಳಿ ಅಂಥೇಳಿ ಎಲ್ಲರೂ ರೂಮ್ ಬಿಟ್ಟು ಹೊರಗಡೆನೇ ಬಂದಿಲ್ಲ. ಇವ್ರು ಹೋದ್ರು ನಾನು ಸ್ವಲ್ಪ ಹೊತ್ತಲ್ಲೇ ಮಲ್ಕೊಂಡೆ ಸ್ನೇಹಿತರೆ. ಈಗ ಇವಷ್ಟು ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಚಹಾ ಒಟ್ಟಿಗೆ ಕೊಟ್ಬಿಡ್ತೇನೆ ಸ್ನೇಹಿತರೆ. ನಾನೇನು ಇಡಲ್ಲ ಇನ್ನೇನೇನ, ಚಹಾ ಒಟ್ಟಿಗೆ ಈಗ ಯಜಮಾನ್ರಿಗೆ ಮಕ್ಕಳಿಗೆ ಕೊಟ್ಬಿಡ್ತೇನೆ, ತಿಂದ್ಬಿಡೋರ ಅಲ್ವಾ ಸ್ನೇಹಿತರೆ. ಈಗ ಇದಷ್ಟು ಮಾಡಿದ್ಮೇಲೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಒಂದು ಅಥವಾ 2 ಆಗುವಷ್ಟು ದೋಸೆ ಹಿಟ್ಟಿದೆ, ಇಟ್ಟಿದ್ದೀವಿ ಹಾಗೆ ಇದನ್ನು ಫ್ರಿಜ್ಜಲ್ಲಿ. ಯಜಮಾನ್ರು ಈಗ ಅದಕ್ಕೆ ಈರುಳ್ಳಿ
ಆವಾಗಲೇ ತೋರಿಸಿದಾಗೆ ನಿಮಗೆ ಕೊತ್ತಂಬರಿ ಸೊಪ್ಪೆಲ್ಲ ಇದನ್ನು ಮಾಡ್ತಾಯಿದ್ರು ನೋಡಿ. ಅದಕ್ಕಾಗಿ ಅವರಿಗೆ ಉತ್ತಪ್ಪನ ಥರ ಮಾಡು ಅಂತಂದರು. ನಾನು ಯಾವಾಗಲೂ ಮಾಮೂಲಿಯಾಗಿ ಮಾಡ್ತೀನಿ ನೋಡಿ ಅವರಿಗೆ. ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಈರುಳ್ಳಿ ಎಲ್ಲ ಹಾಕಿ ನೋಡಿ ಇಷ್ಟೇ ಇದೆ. ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀವಿ. ಅದಕ್ಕಾಗಿ ಈಗ ದೋಸೆ ಮತ್ತು ಇದು ಚಿಪ್ಸು ಇದೊಂದು ಸ್ನ್ಯಾಕ್ಸು ಚಾ ಒಟ್ಟಿಗೆ ತಿಂತೇನೆ ಅಂತಂದರು. ಅದಕ್ಕಾಗಿ ಮಾಡ್ತಾಯಿದ್ದೀನಿ ಅದನ್ನು ಕೂಡ. ಹಾಗೆ ಉಳಿದ್ರೆ ಫ್ರಿಜ್ಜಲ್ಲಿ ಉಳಿದ್ಬಿಡ್ತದೆ ಹಿಟ್ಟು. ತುಂಬ ದಿನ ಇಟ್ಟರು ಚೆನ್ನಾಗಿರಲ್ಲ ಅದು. ಅದಕ್ಕಾಗಿ ಈಗ ಚಿಪ್ಸ್ ಅಂತೂ ಮಸ್ತಾಗ ನಾನು ಫಸ್ಟ್ ಟೈಮ್ ಮಾಡಿದ್ದೆ ಸ್ನೇಹಿತರೆ. ನೀವು ಟ್ರೈ ಮಾಡಿ ಅಲ್ಲ ಮನುಷ್ಯ. ಈ ಥರ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಸ್ಪಾಂಜಿ ಆಗಿರುತ್ತೆ ಈ ದೋಸೆ ಸ್ನೇಹಿತರೆ. ನೋಡಿ ಈಗ ದೋಸೆ ಮಸ್ತಾಗಿರುತ್ತೆ. ಇದು ಕೂಡ ಯಜಮಾನರಿಗೆ ಇದೇ ಥರ ತುಂಬ ಇಷ್ಟ ಆಗುತ್ತೆ ಅವರಿಗೆ. ಅದಕ್ಕಾಗಿ ಅವ್ರು ಯಾವ ಥರ ಕೇಳ್ತಾರೆ ಅದೇ ಥರ ನಾನು ಮಾಡಿಕೊಡ್ತೀನಿ ನೋಡಿ. ಗರಿ ನನ್ನ ಮಕ್ಕ ಆಲ್ರೆಡಿ ನಾನು ಸುಮ್ಮನೆ ಇನ್ನೊಂದು ಚಿಪ್ಸ್ ರೆಡಿ ಮಾಡ್ತಾ ಇದ್ನಲ್ಲ ಸ್ನೇಹಿತರೆ, ಅದನ್ನು ಸುಮ್ಮನೆ ಎತ್ತಿಡಬಾರ್ದಾಗಿತ್ತು. ನಾನು ಜಾಸ್ತಿ ಆಗುತ್ತೆ ಯಾರು ತಿನ್ನಲ್ಲ ಅಂತ ಎತ್ತಿಟ್ಕೊಂಡ್ಬಿಟ್ಟೆ. ಈಗ ನನ್ನ ಮಗ ಅಂತೂ ಪುರ್ಸೊತ್ತಿಲ್ದಂಗೆ ಅದನ್ನೇ ಖಾಲಿ ಮಾಡ್ತಾಯಿದ್ದಾನೆ. ತಿನ್ನೋದಕ್ಕೆ ಮಾಡೋದು, ನಾ ಯಾರು ತಿಂತಾರಿಲ್ಲ ಅಂತೇಳಿ ಭಯ ಆಗಿತ್ತು. ಇನ್ನೊಂದು ಏನು ಗೊತ್ತಾ, ನಾವು ಏನೇ ಅಡುಗೆ ಮಾಡಿದ್ರು ಅವ್ರು ಇಷ್ಟಪಟ್ಟು ತಿಂತಾರಲ್ಲ ಸ್ನೇಹಿತರೆ, ಅದು ಖುಷಿ. ಕಷ್ಟಪಟ್ಟು ತಿಂದರೆ ಬೇಜಾರಾಗುತ್ತೆ. ಅವ್ರು ಏನು ಇಷ್ಟಪಟ್ಟು ತಿಂತಾರಲ್ಲ ಅದನ್ನು ಪದೇ ಪದೇ ನಾನು ಜಾಸ್ತಿ ಮಾಡಿಕೊಡ್ತೀನಿ. ಅವ್ರಿಗೆ ಅದು ಇಷ್ಟ ಆಗಿರುತ್ತಲ್ಲ. ಅದಕ್ಕಾಗಿ ನೋಡಿದ್ವಿ ದೋಸೆ ಕೂಡ ರೆಡಿ ಆಯಿತು. ಈ ಕಡೆ ಯಜಮಾನ್ರಿಗೆ ಈಗ ಮಳೆ ಕೂಡ ಹಸು ಆಗುತ್ತೆ, ಮತ್ತು ಏನಾದರೂ ಬಿಸಿ ಬಿಸಿ ಬೇಕನ್ಸುತ್ತೆ ಮಳೆಯಲ್ಲಿ. ಅದಕ್ಕಾಗಿ ಗರಿ ಆಗಿ ಬಂದವೆ ಚಾಲಕ್ಕೆ ನೋಡಿ ದೋಸೆ ಎಲ್ಲ ಚೆನ್ನಾಗಿದೆ. ಬನ್ನಿ ಮಳೆ ಬನ್ನಿ ನೋಡಿ ದೋಸೆ ಹೇಗಿದೆ. ಉತ್ತಪ್ಪ ಈಗ ಹೀಗೆ ಮಾಡಬೇಕು. ಉತ್ತಪ್ಪ ದಪ್ಪದಾಗಿ ನೋಡಿ. ಎಲ್ಲ ಕಾಯಿ ಮೆಣಸು ಕೊತ್ತಂಬರಿ ಹಾಕಿದ್ದೀವಲ್ಲ ಇದೇ ಥರ ಇದೆ. ಇನ್ನೊಂದಿದೆ ಅಷ್ಟೇ, ದೋಸೆ ಜಾಸ್ತಿ ಇಲ್ಲ ಹಿಟ್ಟು. ಅದು ಒಂದು ದೋಸೆ ಆಗುವಷ್ಟಿತ್ತು ಅಷ್ಟೇ. ಆದರೆ ಅದಕ್ಕೆ ಕಾಯಿ ಮೆಣಸು ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಚಿಕ್ಕದು 2 ಆಯಿತು ನೋಡಿ. ಇದೆಲ್ಲ ಈರುಳ್ಳಿ ಕಾಯಿ ಮೆಣಸು ಹಾಕಿರ್ತೀವಲ್ಲ ದಪ್ಪ ಆಗಿಬಿಡುತ್ತೆ ಅದು. ಸ್ವಲ್ಪ ಸೈಡಿಗೆ ಎಣ್ಣೆನ ಹಾಕೊಂಡ್ಬಿಡ್ತೇನೆ. ಈಗ ಚಿಪ್ಸ್ ಕೂಡ ರೆಡಿಯಾಗಿದೆ, ತಗೊಂಡ್ಬಿಡ್ತೇನೆ. ನಿಮಗೆ ಸರ್ವ್ ಮಾಡಿ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಈಗ ಸ್ನೇಹಿತರೆ ನಾನು ಆವಾಗಲೇ ಆಲೂಗಡ್ಡೆ ಏನು ಸಿಪ್ಪೆ ತೆಗೆದ್ನಲ್ಲ, ಸಿಪ್ಪೆ ಕೂಡ ವೇಸ್ಟ್ ಮಾಡಲ್ಲ. ಗೊತ್ತಾಯಿದೆ, ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೇನೆ. ಇದು ಏನು ನಾವು ಇದಕ್ಕೆ ಮಸಾಲೆ ಹಾಕಿದ್ವಿ ನೋಡಿ, ಅದು ನೀರು ಬಿಟ್ಟಿತ್ತು, ಈ ಥರ ಉಳಿದ್ಬಿಟ್ಟಿವೆ. ಇದನ್ನು ಸಿಪ್ಪೆನ ಹಾಕಿಬಿಡ್ತೇನೆ ನೋಡಿ ಎಲ್ಲವನ್ನು. ಇದನ್ನು ಗಲೀಜಿದೆ ಅಂತ ಅನ್ಕೋಬೇಡಿ, ಎಲ್ಲ ಕ್ಲೀನ್ ಮಾಡಿ ತೊಳೆದಿದ್ದೆ ನಾನು. ಇದು ಒಂಥರ ಟೇಸ್ಟಿಯಾಗಿ ಬರುತ್ತೆ, ಚಿಪ್ಸ್ ಥರ ನೋಡಿ. ಇದರಲ್ಲಿ ಯಾಕೆ ವೇಸ್ಟ್ ಮಾಡೋದಲ್ವಾ, ಈ ಥರ ಹಾಕಿಬಿಟ್ರೆ ಇದು ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಇದನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ನೋಡಿ. ಶ್ರೇಯಾನ್ ಕಾಲೇಜ್ ಡ್ರೆಸ್ಸು ಅವನಿಗೆ ಕೊಡ್ತಾ ಇದ್ದಾಳೆ ನೋಡಿ. ಎಷ್ಟು ಐಡಿಯಾ ಇರೋದು ಅಂದರೆ ಅಲ್ಲ ರೀ. ಏನಂದ್ರೆ ಓಡ್ತಾರೆ ಅವ್ರು. ಅದು ಬಂದು ಕಾಲೇಜ್ ಡ್ರೆಸ್ಸು ಶ್ರೇಯಾಂದ್ ಇಂಜಿನಿಯರಿಂಗ್ದು. ಅವಳಿಗೆ ಒಂದೇ ವರ್ಷ ಇಂಜಿನಿಯರಿಂಗ್ ಡ್ರೆಸ್ ಇರುತ್ತೆ, ಆಮೇಲೆ ಕಲರ್ ಡ್ರೆಸ್ ಇರುತ್ತೆ. ಅದಕ್ಕಾಗಿ ಅವಳ ಹತ್ರ 3 ಪ್ಯಾಂಟ್ ಇತ್ತು. ಒಂದು ನೀ ತಗೋ, 2 ನಾನು ಯೂಸ್ ಮಾಡ್ತೀನಿ ಅಂಥೇಳಿ ಕೊಡ್ತಾ ಇದ್ದಾರೆ ನಮ್ಮ ಮೇಡಮ್ ಅವರು. ರೀ ದೋಸೆ ಇಟ್ಟೀನಿ ರೀ ನಿಮ್ಗೆ. ಆಯಿತು ಸ್ನೇಹಿತರೆ, ಇಲ್ಲಿ ನಾನು ಇದನ್ನೇ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಸ್ಲೋಲ್ಲಿ ಫ್ರೈ ಮಾಡೋದ್ರಿಂದ. ಇವಳು ಚಾ ಬಿಸಿ ಮಾಡ್ತಾಯಿದ್ದಾಳೆ. ಒಂದಿಷ್ಟು ಕೊತ್ತಂಬರಿ ಸೊಪ್ಪು ತೆಗೆದ್ರೆ ನೋಡಿ, ಕಾಳು ಎಲ್ಲ ಇದನ್ನು ಮಾಡಿ ಈಗ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ. ಗರಿ ಆಗಿರೋಂಥದ್ದು ಇದೊಂದಿಷ್ಟು ಸಿಪ್ಪೆದ್ದು ಮಾಡಿಬಿಡ್ತೇನೆ. ಹೇಗಿದ್ರು ಎಣ್ಣೆ ಇದೆಯಲ್ಲ ಅದಕ್ಕಾಗಿ. ಬಾ ಮತ್ತೆ ಕುತ್ಕೋ ಕೆಳಗೆ. ಎಷ್ಟು ಕಿರಿಕಿರಿ ಮಗಾದಿ ಮಾರಾಯ. ತಗೋ ನೋಡಿ, ಯಜಮಾನ್ರು ದೋಸೆ ತಿಂದರು. ಟೈಮ್ ಬಂದು 7 ಗಂಟೆ ಮೇಲೆ ಆಗ್ತಾ ಬಂದಿದೆ. ಯಾರಾದ್ರೆ ಯಾಕೆ ಒಂದು ಇಲ್ಲೇ ಬಿಟ್ಟಿಗಾರನ? ಮುಂಚೆ ಇಲ್ಲೇ ಇದೆ ಸ್ನೇಹಿತ. ತೋರಿ ಇಷ್ಟ ಆಯ್ತಾ ಆಲೂಗಡ್ಡೆ ಚಿಪ್ಸು? ಮಸ್ತ್ ಆಗ್ಯಾವಲ್ರಿ.
ಅನ್ನಕ್ಕೆ ಸೈಡ್ ಡಿಶಾಗಿ ಚಂದ ಆಕೈತಲ್ರಿ, ಸೂಪರ್ ಆಗುತ್ತೆ ನೋಡಿ. ಯಜಮಾನ್ರು ತಿಂತಾ ಇದ್ದಾರೆ. ಸ್ನೇಹಿತರೆ ಇನ್ನೊಂದು ಏನು ಗೊತ್ತಾ, ನಾನಿಲ್ಲಿ ಏನು ಅವಾಗಲೇ ತೋರಿಸಿದಾಗೆ ನೋಡಿ, ಅವು ಕೂಡ ಗರಿ ಗರಿಯಾಗಿ ಬರ್ತಾಯಿದೆ. ಚಿಪ್ಸ್ ಸಿಪ್ಪೆ ನೋಡಿ ಎಷ್ಟು, ಅವು ಕೂಡ ಗರಿ ಗರಿಯಾಗಿ. ಇದ್ರದ್ದು ನಾನು ರೆಸಿಪಿ ಹಾಕಿದ್ದೀನಿ ನಿಮ್ಗೆ ಆಲ್ರೆಡಿ, ಅದು ಬೇರೆ ಥರ ಇದೆ. ಇದು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಉಳಿದಿರುತ್ತಲ್ಲ, ಅದಕ್ಕಾಗಿ ಹಾಕಿದ್ದೆ. ಇವು ಕೂಡ ಗರಿ ಗರಿಯಾಗೆ ಬರ್ತಾವೆ, ತುಂಬ ಚೆನ್ನಾಗಿರ್ತಾವೆ. ನಾನು ಕೂಡ ಸ್ನ್ಯಾಕ್ಸ್ ತಿಂತೇನೆ. ಇಲ್ಲಿ 3 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು. ಇದನ್ನೀಗ ಆಲೂಗಡ್ಡೆದ್ದು ಎಲ್ಲ ಸಿಪ್ಪಿ ತಗೊಂಡ್ಬಿಡ್ತೀನಿ. ಈ ಥರ ನೋಡಿ, ಈ ಥರ ಈಗ ಎಲ್ಲವನ್ನು ನಾನು ಕ್ವಿಕ್ಕಾಗಿ ಸಿಪ್ಪೆನ ತಗೊಂಡ್ಬಿಡ್ತೇನೆ. ಮೊದಲಿಗೆ ತಗೊಂಡು ಒಂದು ನೀರಿಗೆ ಹಾಕಿ ಕ್ಲೀನ್ ಮಾಡಿ ತೊಳ್ಕೊತೇನೆ. ನೋಡಿ ಇಲ್ಲಿ 3 ಆಲೂಗಡ್ಡೆನ ಸಿಪ್ಪೆ ತೆಗೆದು ಎತ್ತಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ತೊಳ್ಕೊಂಡೇನು, ತೊಳ್ಕೊಬೇಕು. ಈಗ 2 ಭಾಗ ಮಾಡಿದ್ದೀನಿ ಆಲೂಗಡ್ಡೆನ. ಈ ಭಾಗಿಂದ ಹೀಗೆ ಹಿಡಿದು ನಿಮಗೆ ಗೊತ್ತಾಗುತ್ತೆ ನೋಡಿ, ಎಷ್ಟು ತಿಳುವಾಗುತ್ತೋ ಅಷ್ಟು ತಿಳುವನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇಷ್ಟು ತಿಳುವಾಗಿ ನಾವು ಕಟ್ ಮಾಡ್ಕೋಬೇಕು. ಎಲ್ಲ ಆಲೂಗಡ್ಡೆನ ಇದೇ ರೀತಿ ಈಗ ಕಟ್ ಮಾಡ್ಕೋತೀನಿ ನಾನು. ನೋಡಿ ಹೇಗೆ ಈ ಥರ ಕಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಎಲ್ಲ ಕಟ್ ಮಾಡ್ಕೋತೇನೆ. ನೋಡಿ ಇಲ್ಲಿ ಕಟ್ ಮಾಡಿದೆ. ಇಲ್ಲಿ ಎಲ್ಲವನ್ನು ಈಗ ಕಟ್ ಮಾಡಿದ್ದೇನೆ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕೋತೇನೆ. ಇದ್ರೆ ಇನ್ನೂ ಹಾಕೊಳ್ಳಿ, ಜಾಸ್ತಿ ಚೆನ್ನಾಗಿರುತ್ತೆ. ಇದಕ್ಕೀಗ ಬ್ಲ್ಯಾಕ್ ಪೇಪರ್ ಪೌಡರ್ ಕೂಡ ಹಾಕ್ತೇನೆ ನಾನು. ನೋಡಿ ಬ್ಲ್ಯಾಕ್ ಪೇಪರ್ ಇದು ಸ್ವಲ್ಪ ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರು. ಇಲ್ಲಿ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ನೀವು ಇಲ್ಲ ಅಂದರೆ ಕಾಯಿ ಮೆಣಸನ್ನು ಕುಟ್ಟಿ ಕೂಡ ಹಾಕೋಬೋದು. 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಕೊತ್ತಂಬರಿ ಬೀಜನ ತರಿಯಾಗಿ ಕುಟ್ಕೊಂಡಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಇದು ಅಕ್ಕಿ ಹಿಟ್ಟನ್ನು ನಾನು 2 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ದೊಡ್ಡ ಟೇಬಲ್ ಸ್ಪೂನ್ ಇದೆ, ಇದರಿಂದ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ. ಮೊದಲಿಗೆ ನೀರಿಲ್ಲದ ಹಾಗೆ ಎಲ್ಲದಕ್ಕೂ ಒಂದೊಂದು ಪೀಸಿಗೆ ಈ ಥರ ಅಂಟು ಹಾಗೆ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಇಲ್ಲಿ ನೀರದು ಏನು ಹಾಕ್ತಾ ಇಲ್ಲ. ಈಗ ಹಾಗೆ ಎಲ್ಲದಕ್ಕೂ ಇದು ಅಂಟಬೇಕು. ನೋಡಿ ಇಲ್ಲಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಒಂದಕ್ಕೊಂದು ಅಂಟಿರ್ತಾವೆ ಸ್ನೇಹಿತರೆ, ಅದನ್ನು ನೀವು ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರನ ಎಲ್ಲದಕ್ಕೂ ಅಂಟೋ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಈಗ ಈ ಥರ ಈಗ ನೀರು ಹಾಕಿದ ಮೇಲೆ ಇದೆಲ್ಲವನ್ನು ಅಂಟತ್ತೆ. ಇದನ್ನೀಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಬನ್ನಿ. ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ. ಎಣ್ಣೆ ಕಾದಿದೆ ಅಂತ ಕಾಣಿಸುತ್ತೆ ಸ್ನೇಹಿತರೆ. ಒಂದೊಂದಾಗೆ ಏನೋ ಒಟ್ಟಿಗೆ ಸೇರಿ ಬಿಡಬಾರ್ದು, ಒಂದೊಂದೇ ಬಿಡಿ. ಈ ಥರ ಚೆನ್ನಾಗಿರುತ್ತೆ. ನೀವು ಕೂಡಿಸಿಬಿಟ್ರೆ ಬಿಡಿ ಬಿಡಿಯಾಗಿ ಬರೋದಿಲ್ಲ ನಮಗೆ. ನಾವು ಒಂದೊಂದೇ ಹಾಕಬೇಕಾಗತ್ತೆ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಎಣ್ಣೆಯಲ್ಲಿ ನಿಮಗೆ ಹಿಡಿಯುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ನಾನು ಎಷ್ಟು ಹಿಡಿತೆ ಅಷ್ಟು ಹಾಕ್ತೇನೆ. ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಈಗ ಇಷ್ಟು ಹಾಕಿದ್ದೇನೆ, ಇದು ಫ್ರೈ ಆಗಲಿ. ನೋಡಿ ಇಲ್ಲಿ ಈಗ ಇದನ್ನೆಲ್ಲವನ್ನೀಗ ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ ಈ ಥರ ಈಗ ಇದು ಈಗ ಇನ್ನೂ ಫ್ರೈ ಆಗಬೇಕು ಚೆನ್ನಾಗಿ. ನೋಡಿ ಸ್ನೇಹಿತರೆ, ಇವನ್ನ ತುಂಬಾ ಸ್ಲೋ ಉರಿಯಲ್ಲಿಟ್ಟು ನಾವು ಕರ್ಕೋಬೇಕು. ಈ ಥರ ಗರಿ ಗರಿ ಆಗಬೇಕು, ಇನ್ನೂ ಸ್ವಲ್ಪ ಗರಿ ಗರಿ ಆಗಬೇಕು. ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಇದು. ಇದೇ ಥರ ಸ್ಲೋ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ನೀವು. ತುಂಬ ಚೆನ್ನಾಗಿ ಬರ್ತಾಯಿದೆ. ಸಾಯಂಕಾಲ ಈಗ ಹೇಗಿದ್ದರೂ ಮಳೆ ಬರ್ತಾಯಿದೆ, ಜಿಟಿ ಜಿಟಿ ಮಳೆಯಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿ. ಈಗ ಫ್ರೈ ಮಾಡ್ತಾಯಿದ್ದೀನಿ. ಇನ್ನೊಂದು ಚೂರು ಫ್ರೈ ಮಾಡಿ ತಗೊಂಡ್ಬಿಡ್ತೇನೆ. ನೋಡಿ ಇಲ್ಲಿ ಈಗ ರೆಡಿಯಾಗಿದ್ದಾವೆ ಚಿಪ್ಸು. ನೋಡಿ ಗರಿ ಗರಿಯಾಗಿ ಇವನೀಗ ಎಣ್ಣೆ ಎಲ್ಲ ಬಸ್ಸೋದು ತಗೊಂಡ್ಬಿಡಿ. ಇದೇ ಥರ ಉಳಿದಿರೋಂಥ ಚಿಪ್ಸ್ ಕೂಡ ನಾವು ಮಾಡ್ಕೊಂಡು ಅವನ್ನ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಸೌಂಡ್ ನೋಡಿ ಯಾವ ಥರ ಕೇಳ್ತಾಯಿದೆ. ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ದೀನಿ ನಾನಿಲ್ಲಿ ಗರಿ ಗರಿಯಾಗಿ. ಎಣ್ಣೆ ಎಲ್ಲ ಇದಾಗಲಿ ಅಂತೇಳಿ ಇದೇ ಥರ ಈಗ ರೆಡಿ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ತುಂಬಾ ಗರಿ ಗರಿಯಾಗಿ ಬಂದಿದ್ದಾವೆ. ನಿಮಗೂ ಕೂಡ ಕಾಣ್ತಿರ್ಬೋದು ನೋಡಿ ಎಷ್ಟು ಗರಿ ಗರಿಯಾಗಿ. ಸಾಯಂಕಾಲ ಟೀ ಕಾಫಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ.
ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಆವಾಗಲೇ ಚಿಪ್ಸ್ ಎಲ್ಲ ಮಾಡಿದ್ದೀವಿ, ತಿಂದೀವಿ. ಈಗೇನು ಅಡುಗೆ ನಾವು ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಹೊಟ್ಟೆ ಕೂಡ ಎಲ್ಲರೂ ಆಲ್ಮೋಸ್ಟ್ ತುಂಬಿತ್ತು. ಇಲ್ಲಿ ಸ್ವಲ್ಪ ಅನ್ನ ಮಾಡಿದ್ವಿ, ಇಲ್ಲಿ ಬೆಂಡೆಕಾಯಿ ಪದಾರ್ಥ ಇದೆ, ಇಲ್ಲಿ ಮೊಸರು ಇದೆ. ಇಷ್ಟೇ ಊಟ ಈಗ ರಾತ್ರಿಗೆ. ಇವತ್ತು ಚಿಪ್ಸ್ ಕೂಡ ಅಲ್ಲಿದೆ. ಏನಿಲ್ಲ, ಇಷ್ಟು ಊಟ ಮಾಡ್ತೇವೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು